ಕಗ್ಗದ ಬೆಳಕಿಗೆ ಸ್ವಾಗತ ಹಾಗೂ ನಮಸ್ಕಾರ. ಡಿ ವಿ ಜಿ ಅವರು ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದಾರಲ್ಲ, ಅದಕ್ಕೆ ಉತ್ತರ ಹುಡುಕೋದು ನಿಜವಾಗ್ಲೂ ಸಂತಸದ ಕೆಲಸ ಅಂತ ಹೇಳಿ ಅಂತ ಅನಿಸುತ್ತೆ. ಹಲವು ಬಾರಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಆದರೂ ಕೇಳಿರುವಂತಹ ಪ್ರಶ್ನೆಗಳು ಹೌದು ನಿಜವಲ್ವೇ, ನಾವು ಕೂಡ ಯೋಚನೆ ಮಾಡಬೇಕಲ್ವ ಈ ವಿಚಾರವಾಗಿ ಅಂತ ಹೇಳಿ ಅಂತ ಅನಿಸುತ್ತೆ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಅಂತ ಕೇಳ್ತಾರೆ. ಅಂದರೆ ಕಂಡ ದೈವಕ್ಕೆ ಎಲ್ಲವಕ್ಕೂ ಕೂಡ ನಾವು ನಮಸ್ಕಾರ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂಥೇಳಿ ಅಂತ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು, ತಂಡುಲದ ಹಿಡಿಯೊಂದು, ತುಂಡು ಬಟ್ಟೆಯದೊಂದು, ಅಂಡೆಲ ತಗವಿದಕ್ಕೇನೋ ಮಂಕುತಿಮ್ಮ ಅಂತಾರೆ. ನಮ್ಮ ಜೀವನಕ್ಕೆ ಎಷ್ಟು ಬೇಕು? ಒಂದು ಮುಷ್ಟಿ ಹಿಡಿ ಅಕ್ಕಿ ಅಷ್ಟಾದರೆ ಸಾಕು, ಒಂದು ಬಟ್ಟೆ ಮಾನ ಮುಚ್ಕೊಳ್ಳೋದಕ್ಕೆ ಇಷ್ಟಾದರೆ ಸಾಕಪ್ಪ. ಆದರೂ ಕೂಡ ಮಾನವ ಇಷ್ಟೊಂದೆಲ್ಲ ಕಷ್ಟಪಡ್ತಾನಲ್ಲ, ಯಾತಕ್ಕೆ? ಭಗವಂತ ಈ ಸೃಷ್ಟಿನಲ್ಲಿ ಎಲ್ಲವನ್ನೂ ಕೊಟ್ಟುಬಿಟ್ಟಿದ್ದಾನೆ. ತಂಡುಲದ ಹಿಡಿಯೊಂದು, ತುಂಡು ಬಟ್ಟೆಯದೊಂದು, ಅಷ್ಟಕ್ಕೆ ಅವನು ಸಂತೃಪ್ತಿಗೊಳ್ಳೋಕ್ಕೆ ಆಗೋದಿಲ್ವಾ ಅಂಥೇಳಿ ಅಂತ ಅನಿಸುತ್ತೆ. ಅಂದರೆ ಆದರೂ ಕೂಡ ಇನ್ನೂ ಏನೋ ಇದೆ ಅವನ ಬದುಕಿಗೆ ಬೇಕಾಗಿರೋದು ಅಂಥೇಳಿ ಅಂತ ಅನಿಸುತ್ತೆ. ಅದೇನದು ಇನ್ನೂ ಬೇಕಾಗಿರೋದು ಅಂಥೇಳಿ ಅಂತ ನಾವೇನಾದರೂ ಯೋಚನೆ ಮಾಡ್ತು ಅಂತಂದರೆ, ಈ ಬೇಕು ಬೇಕು ಅಂತ ಅನ್ನೋದು ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕದೇ ಇರೋದೇ ಮಾನವನ ಒಂದು ದೌರ್ಬಲ್ಯ ಅಂಥೇಳಿ ಅಂತ ಅನ್ನಿಸ್ಬೋದು. ಅದಕ್ಕೆ ಡಿ ವಿ ಜಿಯವರೇ ಬರೀತಾರೆ ಕಗ್ಗದಲ್ಲಿ, ಬೇಕು ಬೇಕದು ಬೇಕು, ಬೇಕಿದೆ ನನಗೆ ಇನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುವ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕು ಎನಿಪುದು ಎಂದಿಗೆಲೋ ಮಂಕುತಿಮ್ಮ ಅಂತಾರೆ. ಅದನ್ನು ಬೇಕು ಜಪ ಅಂತಂದರು. ಅದನ್ನು ಗಮನಿಸಬೇಕು. ಆ ಪದಪುಂಜಗಳೇ ವಿಶಿಷ್ಟವಾದದ್ದು. ಅದನ್ನು ಹೊಸದು ಇಟ್ಬಿಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಬೇಕು, ಅದನ್ನು ನಾವು ಸಾಧಿಸ್ಕೊಂಡಾದ್ಮೇಲಿಂದ ಇನ್ನೊಂದು ಬೇಕು ಅಂತ ಅನಿಸುತ್ತೆ, ಮಗದೊಂದು ಬೇಕು ಅಂತ ಹೇಳಿ ಅಂತ ಅನಿಸುತ್ತೆ. ಬೇಕೆನ್ನುತ್ತಾ ಬೊಬ್ಬಿಡಲ್ವ ಘಟವನಿದನು, ಆ ಹೊಟ್ಟೆ ತುಂಬೋದೇ ಇಲ್ಲ. ಅದು ಯಾಕೆ ಹಾಗಾಗುತ್ತೆ? ಡಿ ವಿ ಜಿ ಅವರು ಮತ್ತೆ ಇನ್ನೊಂದು ಕಡೆ ಬರೀತಾರೆ, ಮನವ ತೊರೆದಿರಲು ಅಹುದೇ ಮಂಕುತಿಮ್ಮ ಅಂಥೇಳಿ ಅಂತ ಬರೀತಾರೆ. ಅಂದರೆ ನಾವು ಎಷ್ಟೇ ನಿಯಂತ್ರಣ ಮಾಡಿದರೂ, ನಮ್ಮ ಇಂದ್ರಿಯ ನಿಗ್ರಹ ಮಾಡಿದರೂ ಕೂಡ ಮನವ ತೊರೆದಿರಲು ಅಹುದೇ ಆಗತ್ತಾ ಅಂಥೇಳಿ ಅಂತ. ವನದಿ ನಿರ್ಜನದಿ ಮೌನದಿ ತಪವನ ಎಸಗುವವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೆ ಅಂತ ಕೇಳ್ತಾರೆ. ಅಂದರೆ ಎಂತಹ ಸನ್ಯಾಸಿಗಾದರೂ ಅಷ್ಟೇ ಆ ಹಿಂದಿಂದು ಜ್ಞಾಪಕಕ್ಕೆ ಬರ್ತಾನೆ ಇರುತ್ತೆ ಅಂತ. ಯಾಕೆ ಹೀಗಾತಂದರೆ ಈ ಮಾನವನ ಒಂಥರ ಆ ರಚನೆನೋ ಸೃಷ್ಟಿನೋ ಅದು ಹಾಗೆ ಅಂತ ಅನಿಸುತ್ತೆ. ಈ ಬೇಕು ಜಪಕ್ಕೆ ಸಾಕು ಜಪ ಅಂತ ಯಾವುದಾದ್ರೂ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದನ್ನು ಒಂದೇ ಕಡೆ ಭಗವಂತ ಕೊಟ್ಟಿದ್ದಾನೆ, ಹೊಟ್ಟೆ ತುಂಬಿದ ಮೇಲೆ ಸಾಕು ಅಂತ ಅನ್ನಿಸ್ಬೋದು. ಅದೊಂದು ಬಿಟ್ಟರೆ ಇನ್ಯಾವುದರಲ್ಲೂ ಸಾಧ್ಯವೇ ಇಲ್ಲ ಅನ್ಸುತ್ತೆ. ಹಾಗಾಗಿ ಅಕಸ್ಮಾತ್ ನಾನಿವತ್ತು ಬೇಕು ಅಂತಿದ್ದನ್ನು ನಾಳೆ ಯೋಚನೆ ಮಾಡಿದರೆ ಡಿ ವಿ ಜಿ ಅದಕ್ಕೂ ಉತ್ತರ ಬರೀತಾರೆ. ನಾಚಿಕೆಯ ನಾಗಿಪುವು ನಮ್ಮ ಸುಖದ ಆತುರವ ಯೋಚನೆಗಳವನ್ನು ಮರುದಿನ ಪರೀಕ್ಷಿಸಲು ಅಂತ. ಯಾಕಪ್ಪ ಇಷ್ಟಕ್ಕೆಲ್ಲ ನಾನು ಅಷ್ಟೊಂದು ಹೊಡೆದಾಡಿದ್ನ ಅಂಥೇಳಿ ಅಂತ ನಮಗನ್ಸುತ್ತೆ. ಅದು ಆಗ ಹೋಗಿಬಿಟ್ಟಿರುತ್ತಲ್ಲ ಅಂಥೇಳಿ ಅಂತ. ಕಿರುಜಾಜಿ ಸೊಗ ಕೊಡದೆ ಮಂಕುತಿಮ್ಮ ಅಂತ ಇನ್ನೊಂದು ಕಡೆ ಬರೀತಾರೆ. ಎಷ್ಟು ಸಣ್ಣದು ಏನಾದರೂ ಒಂದು ಜಾಜಿ ಹೂ ಸುಖ ಕೊಡುತ್ತಲ್ಲಪ್ಪ ಸಾಕು ಅಂತ. ಇಷ್ಟೆಲ್ಲ ಇದ್ದಾಗಲೂ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನವುದು, ಅದು ಕೊಡು ಇದು ಕೊಡು ಅಂತ ಕೇಳ್ತೀವಲ್ಲ ಅಂತ. ಆದರೆ ಈ ಒಂದು ವಿಚಾರವನ್ನು ನಾವು ಮಾಡೋಣ ಇಲ್ಲಿ. ಕಂಡ ದೈವಕ್ಕೆಲ್ಲ ಅಂತ ಹೇಳಿದಾಗ ವೇದಮಂತ್ರ ಏನು ಹೇಳುತ್ತೆ? ನ ದ್ವಿತೀಯೋ ನ ತೃತೀಯೋ ನ ಚತುರ್ಥೋ ನಾಪ್ಯುಚ್ಯತೆ ಅಂಥೇಳಿ ಅಂತ. ತಮಿದಂ ನಿಗತಂ ಸ ಏವ ಏಕ ವೃದೇಕ ಏವಹ ಅಂಥೇಳಿ ಅಂತ ಹೇಳುತ್ತೆ. ಅಂದರೆ ಒಬ್ಬನೇ ಭಗವಂತ ಅಂತ. ಅಂದರೆ ಆ ಥರ ನಾವು ಇಟ್ಕೊಳ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಚಂಡ ಚತುರೋಪಾಯ ಯಾಕೆ ನಾವು ಮಾಡಬೇಕು ಅಂಥೇಳಿ ಅಂತ ಅನಿಸುತ್ತೆ ನಮಗೆ. ರಾಜ ಒಬ್ಬ ಇರ್ತಾನೆ, ಎಲ್ಲ ಐಶ್ವರ್ಯ ಇತ್ತು, ಆದರೂ ಕೂಡ ಒಂಥರ ತೃಪ್ತಿ ಸಮಾಧಾನ ನೆಮ್ಮದಿ ಇರಲಿಲ್ಲ. ತೃಪ್ತಿ ಸಮಾಧಾನ ನೆಮ್ಮದಿ ಇರೋನೊಬ್ಬನ ಹುಡ್ಕೊಂಬ ಅಂಥೇಳಿ ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ಒಂದು ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ರಾಜ ಕೇಳಿದಾಗ ನೀನು ಸುಖವಾಗಿದೆಯೇನಪ್ಪ? ನಾನು ಅತ್ಯಂತ ಸುಖವಾಗಿದ್ದೀನಿ ಅಂತ ಅವನು ಹೇಳ್ತಾನೆ. ಅವಾಗ ಹೇಗಪ್ಪ ಅಂತಂದರೆ, ನನಗಂತ ಅತಿಯಾದ ಆಸೆ ಇಲ್ಲ, ಏನಿದೆಯೋ ಅದರಲ್ಲಿ ತೃಪ್ತಿ ಪಡ್ತೀನಿ ಅಂತ ಹೇಳಿ ಅಂತ. ನೆಮ್ಮದಿ ಹೇಗೆ ಬಂತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಎಲ್ಲವನ್ನು ಜಾಸ್ತಿ ಬಯಸಲ್ಲ ನಾನು ಅಂಥೇಳಿ ಅಂತ. ಅಂದರೆ ಡಿ ವಿ ಜಿ ಮತ್ತೊಂದು ಕಡೆ ಬರೀತಾರೆ,
ಪರಬೊಮ್ಮ ನಾಟಕದ ವೇಷಚೇಷ್ಟೆಗಳು ಅಂತ. ಇದನ್ನು ಅರ್ಥ ಮಾಡ್ಕೊಂಬಿಡ್ತು ಅಂತಂದರೆ ನೀತಿ ನಿರ್ಣಯದಲ್ಲಿ ನಾವು ಹೇಳ್ಬೋದು, ಈ ಬೇಕು ಜಪಕ್ಕೆ ಸಾಕು ಜಪವನ್ನು ಮಾಡುವಂತಹ ಒಂದು ನೀತಿ ನಿರ್ಣಯ ಏನು ಅಂತಂದರೆ, ಇವೆಲ್ಲ ಚೇಷ್ಟೆಗಳಿರುತ್ತೆ. ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ತು ಅಂತಂದರೆ, ಆ ಬೇಕುಗೆ ಬ್ರೇಕ್ ಹಾಕಿತ್ತು ಅಂತಂದರೆ ನಾವು ಆ ಒಬ್ಬನೇ ಪರಮಾತ್ಮನನ್ನು ಇಂತಹ ಒಂದು ಸೌಭಾಗ್ಯವನ್ನು ನಮಗೆ ಕರುಣಿಸಿದೆಯಲ್ಲ, ನಾನು ಧನ್ಯನಾದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ.